ಬಿಸಿಲಿನ ದಹದಿಂದ ಬಂದಿದ್ದೀರಾ? ನಿಮಗೆ ಕುಡಿಯಲು ತಣ್ಣಗಾದ ನೀರು ತಂದಿದ್ದೇನೆ, ತೆಗೆದುಕೊಳ್ಳಿರಿ. ಗೌರಿ, ಪತಿವ್ರತ ಶಕ್ತಿಯಿಂದ ಎಲ್ಲ ಬಾಲ್ಯವನ್ನು ಜ್ಞಾನವನ್ನು ತಿಳ್ಕೊಂಡಂತ ಸಂಜೀವನಮ್ಮನಂತೆ ನೀನು ಕೂಡ ಪತಿವ್ರತೆಯಾಗಿ ಎಲ್ಲವನ್ನೂ ತಿಳ್ಕೊಂಡು ಬಿಟ್ಟಿದೀಯಾ. ರೀ, ಪತಿ ಸೇವೆ ಮಾಡದೆ ಸತಿ 108 ವ್ರತ ಮಾಡಿದ್ರೆ ಏನ್ರಿ ಫಲ? ನಿಮ್ಮ ಪಾದ ಪೂಜೆ ನನಗೆ ಸರ್ವಸ್ವ ರೀ. ಧನ್ಯನಾದೆ ಗೌರಿ, ಧನ್ಯನಾದೆ. ನಿನ್ನಂತ ಸತಿಯನ್ನು ಪಡೆದು ನಾನೇ ಧನ್ಯ. ಈ ನಿಮ್ಮಪ್ಪನ ಆಸೆಯಂತೆ ಈ ರೈತನ ಉಸಿರು ಸದಾ ಸತ್ಯದಿಂದ ಬೆಳಗುತ್ತಿದೆ. ಆದರೆ ಯಾಕೆ ಸ್ವಾಮಿ, ಆದ್ರೆ ಎಂಬ ಅಪಸರದ ಮಾತು ನಿಮ್ಮ ಬಾಯಿಂದ ಬರ್ತಾ ಇದೆಯಲ್ಲ, ಯಾಕೆ? ನನ್ನಿಂದೇನಾದ್ರೂ ನಿಮಗೆ ತೊಂದರೆಯಾಗಿದೆಯಾ? ಇಲ್ಲ ಗೌರಿ, ಇಲ್ಲ. ಬಡ ರೈತರು ಭೂಮಿ ಇಲ್ಲದೆ ಮುಪ್ಪಡರಿ ಕೊರಡಾಗಿ ಬರಡಾಗಿ ಮೂಲ ಗುಂಪಾಗಿದ್ದಾರೆ ಈ ಮದದ ಮಧ್ಯಾಹ್ನಗಳಿಂದ. ಅಂದ್ರೆ ಏನ್ ಮಾಡೋದು ಗೌರಿ? ವಿದೇಶಿ ಕಂಪನಿಗಳು ನಮ್ಮ ಭೂಮಿಯನ್ನ ಖನಿಜ ಸಂಪತ್ತನ್ನು ಲೂಟಿ ಮಾಡಿದ್ದಲ್ಲದೆ ಫಲವತ್ತಾದ ಭೂಮಿಯಲ್ಲಿ ಸಂಪತ್ತನ್ನೆಲ್ಲ ಪಡೆದುಕೊಂಡು ನಮ್ಮ ರೈತರ ರಕ್ತವನ್ನು ಹೀರ್ತಾ ಇದ್ದಾರೆ ಈ ದುಷ್ಟರು. ಸ್ವಾಮಿ, ಅಂತ ಕಟ್ಟುಕರು ಕಟ್ಟುವ ಹಗ್ಗವನ್ನು ಚಟನೆ ಹರಿಯೋದೇ ನಿಮ್ಮ ವಿಚಾರ ಅಲ್ವಾ? ಹೌದು ಗೌರಿ, ಅಂತ ಆಸ್ತಿವಂತರನ್ನ ಮೆಟ್ಟಿ ಹಾಕುವ ಕಾಲ ಬರ್ತಿದೆ. ಹಾಗೆ ಭಾರತದ ಪ್ರತಿಯೊಬ್ಬ ನೇಗಿಲ ಯೋಗಿಯು ಅಂತವ್ರನ್ನ ಒಡೆದೋಡಿಸುವ ಆಂದೋಲನ ಮಾಡಿದಾಗ ನಮ್ಮಂತ ರೈತರ ಬಹಳ ಬಂಗಾರ ಆಗೋದು. ಇಲ್ಲದೆ ಹೋದ್ರೆ ಸಾಧ್ಯನೇ ಇಲ್ಲ. ಇಲ್ಲವಾದ್ರೆ ಏನು ಸ್ವಾಮಿ? ಅವರ ದಬ್ಬಾಳಿಕೆ ಸೆಳೆದಕ್ಕೆ ಸಿಕ್ಕು ವಿದೇಶಿ ಕಂಪನಿಯವರು ನಮ್ಮ ಮೇಲೆ ಹಂಗ ಒತ್ತಾಯ ಮಾಡುತ್ತಾ ಬಂದರೆ ಎಲ್ಲ ರೈತರು ಭೂಮಿಯನ್ನು ಕಳ್ಕೊಂಡು ಹಾಳಾದಾಗ ನಮ್ಮ ಬಾಳು ಯಾವಾಗ ಬಂಗಾರ ಆಗುತ್ತೆ ಗೌರಿ? ಯಾವಾಗ ಬಂಗಾರ ಆಗುತ್ತೆ? ನಿಜವಿದೆ ಮಾಮ ನಿಮ್ಮ ಮಾತು. ಹದ ಮಾಡಿದ ನೆಲದಲ್ಲಿ ಬೀಜಗಳು ಅಂಕುರಿಸಿ ಬರದಿಂದ ಬೆಳೆದು ಬೇರು ಬಿಟ್ಟಿರುವ ಈ ಭಾರತದಲ್ಲಿ ಶಿಕ್ಷಣವಂತನಿದ್ದರೂ ಅಜ್ಞಾನದ ಮೂಲಕ ಬೂದಿ ಪಡೆದುಕೊಂಡು ಬಾಯಿ ಬಡಕ ಬಕಾಸುರನಂತಹ ಬೀಜಗಳು ಹುಟ್ಟಿ ಈ ಕರುನಾಡು ಶೃಂಗಾರವಾಗುವುದು ಯಾವಾಗ? ಇಲ್ಲ ಸತ್ಯಾನಂದ, ಇಲ್ಲ. ಘರನೆ ತಿರುಗುವ ಕಾಲಚಕ್ರದ ಹರಿತದ ಹಲ್ಲಿಗೆ ಒಂದಿಲ್ಲ ಒಂದಿನ ಮೊದಲ ಮತದಾನಿಗಳು ಸಿಕ್ಕು ಸಾಯಬೇಕು. ಅದು ನಿಮ್ಮಂತ ವಿದ್ಯಾವಂತರಿಂದ ಮಾತ್ರ ಸಾಧ್ಯ. ನಿಮ್ಮಂತ ವಿದ್ಯಾವಂತರು ಮುಂದೆ ಬಂದಾಗ ನಮ್ಮಂತ 8 ಬಂಟ ರೈತರು ಮುಂದೆ ಬರೋದು ಸಾಧ್ಯ. ರೀ, ಈ ಕಲಿಯುಗದ ಜನರಿಂದ ಇದು ಅಸಾಧ್ಯ ಮಾತು ಅಂತ ಅನ್ಸುತ್ತೇನೆ. ಅಸಾಧ್ಯವೆಂಬ ಮಾತೇ ಇಲ್ಲಕ್ಕ. ಪ್ರತಿಯೊಬ್ಬ ದುಡಿಯುವ ರೈತನು ಒಬ್ಬನ ಗುಲಾಮನಾಗದೆ ನ್ಯಾಯದ ಹಾದಿಯಲ್ಲಿ ಮುನ್ನುಗ್ಗಿ ಭ್ರಷ್ಟಾಚಾರಗಳ ಹಾಗೂ ಆಕ್ರಮಣಾಧಿಕಾರಿಗಳ ಸೊಂಟ ಮುರಿದು 8 ಬಂಟರಾಗಲು ಮುಂದೆ ಬರಬೇಕು. ನಿಜವಿದೆ ಅಳಿಯ ನಿನ್ನ ಮಾತು. ವಿದೇಶಿ ಕಂಪನಿಗಳ ದಬ್ಬಾಳಿಕೆ ಸಿಕ್ಕು ನಮ್ಮೂರಿಂದ ಗೌಡರು 2 ತಲೆ ಹಾವಾಗಿ ಸೆಗುಣಿಯಂತೆ ಹೋರಾಡ್ತಿರುವಾಗ ಒಕ್ಕಲಿಗರ ಬಿಕ್ಕುದಿದ್ದಗವೇ ನಮ್ಮ ನಾಣ್ಣುಡಿಯಂತೆ ಎಲ್ಲ ಒಕ್ಕಲಿಗರು ಒಗ್ಗಟ್ಟಾದ್ರೆ ಮುಪ್ಪಾಗೋದು ಅವರ ದರ್ಪ. ಇಲ್ಲದಿದ್ರೆ ತೊಂದರೆ ಆಗಬಹುದು. ರೀ, ಇರ್ಲಿ ಬಿಡ್ರಿ. ಹೊಲದಿಂದ ಬಂದು ತುಂಬಾ ವೇಳೆ ಆಯ್ತು. ತಮ್ಮನು ಬಂದ, ಬನ್ರಿ ತಮ್ಮನ ಜೋಡಿ ಸೇರಿ ಊಟ ಮಾಡಿರತ್ತೆ. ನನ್ನ ಊಟ ನಂತರವಿರಲಿ ಅಕ್ಕ. ನಾಳೆ ಬೆಳಗ್ಗೆ ನನ್ನ ಪರೀಕ್ಷೆ, ನಾನು ಈಗಲೇ ಹೋಗ್ಬೇಕು. ಅದಕ್ಕೆ ಹಾಗಾದ್ರೆ ನಿನಗೆ ಹಣ ಬೇಕು ತಾನೆ? ತೆಗೆದುಕೊಳ್ಳಪ್ಪ ಸತ್ಯಾನಂದ. ಇದರಲ್ಲಿ ದಯಾನಂದನಿಗೂ ಕೊಡು, ಸಹಕರಿಸಿಕೊಡು. ನಿನಗೆ ದುಡ್ಡಿನ ಕೊರತೆ ಆದ್ರೆ ಮತ್ತೆ ನಾನು ಕಳಿಸ್ಕೊಡ್ತೀನಿ. ಆಯ್ತು ಮಾಮ, ಆಯಾಸವಾದರೂ ಬಹಳ ಕೆಲಸ ಮಾಡಬೇಡ. ನಾನಿನ್ ಬರ್ತೀನಿ. ತಮ್ಮ, ನೀನೊಬ್ಬ ಈ ನಾಡಿನ ಸಮರ್ಥ ದೊರೆಯಾಗಬೇಕನ್ನೋದೇ ನನ್ನ ಆಸೆ ತಮ್ಮ. ಅದಕ್ಕೆ ನಿಮ್ಮ ಆಶೀರ್ವಾದ ಸದಾ ಇದೆ. ಬರ್ತೀನಿ ಅಕ್ಕ. ಸತ್ಯಾನಂದ, ನಿಮ್ಮ ಅಕ್ಕನ ಆಸೆಯೇ ನನ್ನ ಆಸೆ. ನೋಡಿದ್ದೀನಿ ನನ್ನ ನಳೆಯ ಎಷ್ಟು ಬುದ್ಧಿವಂತನಿದ್ದಾನೆ. ಇದೇ ರೀತಿ ನನ್ನ ನಳೆಯ ಶಿಕ್ಷಣ ಕಲಿತು ಹೋದರೆ
ಸತ್ಯಾನಂದ ಡಾಕ್ಟರ್ ಆಗ್ತಾನೆ, ದಯಾನಂದ ದೊಡ್ಡ ಅಧಿಕಾರಿ ಆಗ್ತಾನೆ. ಹೌದು ರೀ, ಅದು ಈ ಮನೆ ಗುಣ ರೀ, ಗುಣ ರೀ. ನೀವು ಶೇಂಗಾದ ಹೊಳಿಗೆ ಮತ್ತೆ ಕಬ್ಬಿನ ಹೊಲಿಗೆ ನೀರು ಬಿಟ್ಟು ಬಂದ್ರಿ. ಗೌರಿ, ಶೇಂಗಾದ ಹೊಲಕ್ಕೆ, ಕಬ್ಬಿನ ಹೊಲಕ್ಕೆ, ಸಜ್ಜಿ ಹೊಲಕ್ಕೆ ನೀರು ಹಾಕಿ ಆ ಭೂಮಿ ತಂಪು ಮಾಡಿ ಬಂದಿದ್ದೇನೆ. ಹಾಗೆ ಈ ನಿನ್ನ ಪತಿಯ ಮನಸ್ಸನ್ನು ತಂಪು ಮಾಡಬಾರ್ದೇನು? ಆಗ್ಲಿ ರೀ, ನಿಮ್ಮ ಆಸೆ ಅಂತ ರೀ, ಯಾಕೋ ನನ್ನ ತಲೆ ತುಂಬಾ ಸುತ್ತ ಇದ್ದೀರಿ. ಹೌದಾ?
ಒಂದು ನಿಮಿಷ ಕರೆ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ. ಡಾಕ್ಟರ್ ಸಾಹೇಬ್ರೆ, ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ. ಅದ್ಯಾಕೋ ನಮ್ಮ ಶ್ರೀಮತಿ ಅವರಿಗೆ ತಲೆ ತಿರುಗ್ತಾ ಇದೆ. ಏನಾಗಿದೆ ಸ್ವಲ್ಪ ನೋಡಿ. ಆಯ್ತಾಯ್ತು. ಶಿವಾನಂದ್ ಅವರೇ, ಕಂಗ್ರಾಚುಲೇಷನ್. ನೀವು ಅವಳಿ ಜೋಡಿ ಮಕ್ಕಳಿಗೆ ತಂದೆ ಆಗ್ತಾ ಇದ್ದೀರಾ? ಹೌದಾ? ಈ ಮಾತ್ರೆಯನ್ನು ತಂದ್ಕೊಳ್ಳಿ ಅವರಿಗೆ, ನಾನು ಬರ್ತೀನಿ. ಕೊಡ್ರಿ. ಈ ಮಾತ್ರೆಯನ್ನು ಕೊಡಿ, ನಾನು ಬರ್ತೀನಿ. ಆಯ್ತ್ರಿಪ್ಪ, ಹೋಗ್ರಿ. ಏನು ಸಿಹಿ ಸುದ್ದಿ ಕೊಟ್ಟು ನಮ್ಮ ಅಪ್ಪನ ಸತಿಯೇ. ರೀ ಹೋಗ್ರಿ, ಈ ನಿಮ್ಮ ಮಾತು ಕೇಳಿ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ನಿನಗೆ ನಾಚಿಕೆ ಆಗ್ತಾ ಇದೆ, ನನಗೆ ಡಬಲ್ ಖುಷಿ ಆಗ್ತಾ ಇದೆ. ಸಾಕ್ ಬರಿ, ಹೀಗೆ ಮಾತಾಡ್ತಾ ನಿಂತ್ಬಿಟ್ರೆ ನಿಮ್ಗೆ ಎಳೆ ಆಗೋದೇ ಗೊತ್ತಾಗೋದಿಲ್ಲ. ಊಟ ಮಾಡಿರಂತೆ, ಬನ್ನಿ ಒಳಗೆ. ಆಹಾ, ಊಟ ಬೇಕಾಗಿಲ್ಲ. ಮತ್ತೆ ಏನ್ರಿ ಬೇಕು? ಮೊದಲು ಈ ಮಾತ್ರೆ ತಗೋ. ಈ ಖುಷಿಯಲ್ಲಿ ಇನ್ನೊಂದು ಹಾಗೆ ಆಗ್ಬೇಕು. ಆಗ್ಲಿ ರೀ.